ಈಗ ಮುಂದಿನ ಕಾರ್ಯಕ್ರಮವಾಗಿ ಸಮಗ್ರ ಜೀವನ ಶೈಲಿ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳುವಂತ ವಿಷಯ ಏನಂದ್ರೆ ಸಾತ್ವಿಕ ಆಹಾರ ಭಾಗವಾಗಿ ಒಂದು ವಿಷಯ ತಿಳ್ಕೊಂಡಾಗ ಪ್ರಯತ್ನ ಮಾಡೋಣ. ಈ ಕಲ್ಲಂಗಡಿ ಪಿಜ್ಜಾ ಮಾಡೋದು ಹೇಗೆ ಅಂದ್ರೆ, ಪಿಜ್ಜಾ ಮಾಡ್ತೀವಲ್ಲ, ಪಿಜ್ಜಾ ಅಂದ್ರೆ ಈ ಗೋಧಿ ಹಿಟ್ಟಿಂದ ಮಾಡ್ತಾ ಇರುವಂತ ಪಿಜ್ಜಾ ಅನ್ನೋದು ಖಂಡಿತವಾಗಿ ಅದು ಒಳ್ಳೇದಲ್ಲ. ಅದು ಹೇಳ್ಬೇಕಂದ್ರೆ ನಾವು ಅದು ಸಾತ್ವಿಕ ಆಹಾರ ಅಂತ ಕರೆಯೋಕ್ಕೂ ಆಗಲ್ಲ. ಓಕೆ, ಸಾತ್ವಿಕ ಆಹಾರ ಅಂದ್ರೆ ಅರ್ಥ ಏನಂದ್ರೆ ಅದು ನಿಸರ್ಗವಾಗಿರಬೇಕು, ನೇರವಾಗಿ ನಿಮ್ಮ ಅಂದ್ರೆ ನಿಸರ್ಗದಿಂದ ನಿಮ್ಮ ಮನೆಗೆ ಬರಬೇಕಾಗತ್ತೆ, ನಿಸರ್ಗದಲ್ಲಿರುವಂಥದ್ದು ಹಾಗೆ ಯೂಸ್ ಮಾಡ್ಬೇಕಾಗತ್ತೆ. ಅಂತಾರೆ ಸಾತ್ವಿಕ ಆಹಾರ ಅಂತ ಕರೆಯೋದು. ಯಾವುದೇ ಪ್ರಾಸೆಸ್ ಆಗಿ ಯಾವುದೇ ಸಂಸ್ಕರಿಸಿದ ಇಂಥ ವಿಷಯಗಳೆಲ್ಲ ಇದು ಸಾತ್ವಿಕ ಆಹಾರ ಅಲ್ಲ. ಅದು ಯಾವಾಗ್ಲೂ ತಾಮಸಿಕ ಆಹಾರ ಇಲ್ಲಾಂದ್ರೆ ರಾಜಸಿಕ ಆಹಾರ ಆಗತ್ತೆ. ರಾಜಸಿಕ ಆಹಾರ ತಾಮಸಿಕ ಆಹಾರಗಳು ಪೂರ್ತಿ ಕೂಲಂಕುಷವಾಗಿ ತಿಳ್ಕೊಂಡಿದ್ವಿ. ಅಂದ್ರೆ ಯಾವುದೇ ಬಾಟಲ್ಡು ಅಂದ್ರೆ ಪ್ಯಾಕೇಜ್ಡು ಸಂಸ್ಕರಿಸಿದ ಫ್ಯಾಕ್ಟ್ರಿಗೆ ಹೋಗಿ ಬರೋದು ಇವೆಲ್ಲ ಖಂಡಿತವಾಗಿ ಅದು ಯಾವುದೇ ಕಾರಣಕ್ಕೆ ಸಾತ್ವಿಕ ಆಹಾರ ಆಗೋದಿಲ್ಲ. ಸಾತ್ವಿಕ ಆಹಾರ ಅಂದ್ರೆ ನೇರವಾಗಿ ತೋಟದಿಂದ ಮನೆಗೆ ಬರೋದು, ಇಲ್ಲ ನಿಮ್ಮ ಗಾರ್ಡನ್ ಇಂದ ಮನೆಗೆ ತಗೊಂಡೋದು, ನಿಮ್ಮ ಗಾರ್ಡನ್ ಇಂದ ಕಿಚನ್ಗೆ ಬರೋದು, ಆಮೇಲೆ ಈ ತರ ಅಂದ್ರೆ ನಿಸರ್ಗವಾಗಿ ಬೆಳಿರೋದು. ಆ ಬೆಲೆ ಏನ್ ಮಾಡ್ತೀವೋ ನಿಸರ್ಗವಾಗಿ ಅದನ್ನ ನೇರವಾಗಿ ನಾವು ಬಳಸ್ಕೊಂಡದ್ದು ಮನೆಯಲ್ಲಿ, ಅಂದ್ರೆ ನಾವು ಕಿಚನ್ ಅಲ್ಲಿ ನೇರವಾಗಿ ಬಳಸ್ಕೊಂತೀವಿ. ಅಂತ ಆಹಾರವನ್ನೇ ನಾವು ಸಾತ್ವಿಕ ಆಹಾರ ಅಂತ ಕರಿಬೇಕಾಗತ್ತೆ. ಆ ಸಾತ್ವಿಕ ಆಹಾರ ತಿಂದ್ರೇನೆ, ಅದು ಸೇವನೆ ಮಾಡಿದ್ರೇನೆ ಅವಾಗ ನಮ್ಗೆ ಅತ್ಯುತ್ತಮ ಆರೋಗ್ಯ ಇರುತ್ತೆ. ಇಲ್ಲ ಅಂದ್ರೆ ನಮ್ಮ ಒಳಗಡೆ ನಮ್ಮ ಗುಣಗಳು ಲಕ್ಷಣಗಳು ಬೇರೆ ಬೇರೆ ಆಗ್ತಾ ಇರ್ತದೆ, ಒಂದೊಂಥರ ಕೆಟ್ಟದಾಗ ಆಗ್ತಾ ಇರ್ತದೆ. ಯಾವುದೇ ತಾಮಸಿಕ ರಾಜಸಿಕ ಆಹಾರ ನಾವು ಸೇವನೆ ಮಾಡುವಾಗ ಖಂಡಿತವಾಗಿ ಅದು ನಮ್ಮ ಮನಸ್ಸು ಮೇಲೆ ಪ್ರಭಾವ ಬೀಳುತ್ತೆ. ಸೊ ಅದೊಂದೇ ಅಲ್ಲ, ನಮ್ಮ ದೇಹ ಒಳಗಡೆ ಇರುವಂತ ಎಲ್ಲಾ ಅಂಗಗಳು ಅವಯವಗಳು ಸ್ವಚ್ಛಗೊಳಿಸ್ಕೊಳ್ಳೋದು ಸಾಧ್ಯವಿಲ್ಲ. ಸೊ ಪ್ರತಿ ಅಂಗ ಪ್ರತಿ ಅವಯವ ನಮ್ಮ ದೇಹದಲ್ಲಿರುವಂತ ಪೂರ್ತಿ ರಕ್ತ ಶುದ್ಧ ಆಗ್ಬೇಕು ಅಂತಂದ್ರೆ, ಪರಿಶುದ್ಧ ಆಗ್ಬೇಕು, ಶುದ್ಧಿ ಮಾಡ್ಕೋಬೇಕಂದ್ರೆ ನಮ್ಗೆ ಬೇಕಾಗಿರುವಂಥದ್ದು ಸಾತ್ವಿಕ ಆಹಾರ. ಯಾವುದೇ ಕಾರಣಕ್ಕೆ ಇನ್ನು ಬೇರೆ ಯಾವುದೇ ಆಹಾರದಿಂದ ಶುದ್ಧಿ ಆಗಲ್ಲ. ರಕ್ತ ಶುದ್ಧಿ ಇದ್ರೆ ರಕ್ತ ಶುದ್ಧಿ ಇದ್ರೆ ಇಡೀ ಎಲ್ಲಾ ಜೀವಕೋಶಗಳು ತಮ್ಮ ಕೆಲಸ ಚೆನ್ನಾಗಿ ಮಾಡ್ತದೆ, ಎಲ್ಲಾ ಅವಯವಗಳು ಅಂಗಗಳು ಸರಿಯಾಗಿ ಕೆಲಸ ಮಾಡುತ್ತೆ. ಅವಾಗ ಇಡೀ ಆರೋಗ್ಯ ದೇಹ ಆರೋಗ್ಯ ದಾರುಢ್ಯವಾಗಿ ಬಲವಾಗಿ ಚೆನ್ನಾಗಿರ್ತದೆ. ಅದ್ರ ಜೊತೆಗೆ ಸೊ ಯಾವುದೇ ದೇಹ ದಾರುಢ್ಯವಾಗಿ ಬಲವಾಗಿದ್ರೆ ಅದ್ರ ಹೊರಗಡೆ ಇರುವಂತ ಮನಸ್ಸುನು ಸಹ ಎಷ್ಟೋ ಆರೋಗ್ಯವಂತವಾಗಿ ದಾರುಢ್ಯವಾಗಿ ಬಲವಾಗಿರುತ್ತೆ. ಅವಾಗ ಸೌಂಡ್ ಬಾಡಿ ಲೀಡ್ಸ್ ಟು ಸೌಂಡ್ ಮೈಂಡ್ ಅಂತ ವಿವೇಕಾನಂದ ಅವರು ಹೇಳ್ತಾರೆ. ಸೊ ಅಂಥದ್ದು ನಾವು ಸಾಧಿಸ್ಬೇಕಂದ್ರೆ ಸಾತ್ವಿಕ ಆಹಾರ ಕಡ್ಡಾಯ. ಸಾತ್ವಿಕ ಆಹಾರ ಮೇಲೆ ಗಮನ ಕೊಡ್ಬೇಕಾಗತ್ತೆ. ಸಾತ್ವಿಕ ಆಹಾರ ಯಾವಾಗ್ಲೂ ನಾವು ಅದನ್ನೇ ಸೇವನೆ ಮಾಡಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇರ್ಬೇಕಾಗತ್ತೆ. ಮನೆಯಲ್ಲಿ ಆಚೆ ಕಡೆ ಎಲ್ಲೇ ಹೋದ್ರು, ಆಚೆ ಕಡೆ ಹೋದ್ರೆ ನಮ್ಗೆ ಯಾವುದೇ ಆಹಾರ ಸಿಗಲ್ಲ ಅಂದ್ರೆ ಹಣ್ಣುಗಳು ತಗೊಳ್ಳಿ, ಮತ್ತೆ ತರಕಾರಿಗಳು ನೇರವಾಗಿ ತಿನ್ನುವಂತ ಸೌತೆಕಾಯಿ, ಕ್ಯಾರೆಟ್, ಬೀಟ್ರೂಟ್ ಇಂಥದ್ದು ನಾವು ಸೇವನೆ ಮಾಡ್ಬೇಕಾಗತ್ತೆ. ಅದೇ ಆಚೆ ಕಡೆ ಹೋದ್ರೆ ಪ್ರತಿಯೊಂದು ಸಮಯದಲ್ಲಿ ಪ್ರತಿಯೊಂದು ಸ್ಥಿತಿಯಲ್ಲಿ ನಮ್ಗೆ ಬೇಕಾಗಿರುವಂತ ಸಾತ್ವಿಕ ಆಹಾರ ಸಿಗೋದು ಕಷ್ಟ ಆಗತ್ತೆ. ಒಂದು ಯಾವುದೇ ಹೋಟೆಲ್ಗೆ ಹೋದ್ರೆ ಅವರು ಹಾಕ್ತಾರಂತ ಎಣ್ಣೆ ಸರಿ ಇಲ್ಲ. ಅವ್ರು ಹಾಕ್ತಾರಂತ ಎಣ್ಣೆ ಖಂಡಿತವಾಗಿ ಕಡ್ಡಾಯವಾಗಿ ಅವ್ರು ಏನ್ ಮಾಡ್ತಾರೆ, ಸೂಪರ್ ಮಾರ್ಕೆಟ್ ಇಂದ ತಂದಿರುವಂತ ಒಂದು ಎಣ್ಣೆ ಹಾಕ್ತಾರೆ. ಆ ಎಣ್ಣೆ ಏನಂದ್ರೆ ಸಂಸ್ಕರಿಸಿದ ಆಯಿಲ್, ಅದು ರಿಫೈನ್ಡ್ ಆಯಿಲ್. ಅದ್ರ ಒಳಗಡೆ ಕೆಮಿಕಲ್ ಹೆಚ್ಚಾಗಿರುತ್ತೆ. ಅದನ್ನ ಬಳಸ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ದೇಹ ಒಳಗಡೆ ಸೊ ಖಂಡಿತವಾಗಿ ಬೇರೆ ಬೇರೆ ರೋಗಗಳು ಉಂಟಾಗತ್ತೆ. ಈಗಾಗಲೇ ನಾವು ತಿಳ್ಕೊಂಡಿದ್ವಿ. ಅದಕ್ಕೋಸ್ಕರ ಅಂತ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನಮಗೂ ಯಾವುದೇ ಅವಶ್ಯಕವಾಗಿ ನಾವು ತಿನ್ಲೇಬೇಕು ಅಂತ ಪರಿಸ್ಥಿತಿಯಲ್ಲಿ ಅಂತ ಆಹಾರವನ್ನು ನಾವು ತಪ್ಪಿಸಿ ನಾವೇನ್ ಮಾಡ್ಬೋದು ಅಂದ್ರೆ, ಸೊ ಸಹಜವಾದ ಆಹಾರವನ್ನು ತಿನ್ಬೋದು. ಅಂದ್ರೆ ಸಹಜವಾದ ಆಹಾರ ಏನಿರ್ತದೆ, ಸೊ ನೇರವಾಗಿ ಹಣ್ಣುಗಳು, ನೇರವಾಗಿ ತರಕಾರಿಗಳು, ಇಂಥದ್ದೆಲ್ಲ ನಾವು ಸೇವನೆ ಮಾಡ್ಕೊಂಡ್ರೆ ಅದೇ ನಿಮಗೆ ಸಾತ್ವಿಕ ಆಹಾರ ಆಗತ್ತೆ ಆಚೆ ಕಡೆ ಹೋಗಿದ ಮೇಲೆ. ಸೊ ಜೊತೆಗೆ ಸ್ವಚ್ಛವಾದ ನೀರು ಕುಡಿಬೇಕಾಗತ್ತೆ, ಸ್ವಚ್ಛವಾದ ಗಾಳಿ ಬೇಕಾಗತ್ತೆ. ಸೊ ಇದೆಲ್ಲ ಇದ್ರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಂಡಕ್ಕೆ ಯಾವುದೇ ಸಂಶಯ ಇಲ್ಲ, ಯಾವುದೇ ಸಂದೇಹ ಇಲ್ಲ ಸ್ನೇಹಿತರೆ. ಸೊ ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಈ ವಿಷಯ ತಿಳ್ಕೊಳ್ಳೋಣ. ಅಂದ್ರೆ ಪ್ರತಿಯೊಬ್ಬರು ಈಗಾಗಲೇ ಈ KFC, ಡಾಮಿನೋಸ್ ಪಿಜ್ಜಾ ಮತ್ತೆ ಎಲ್ಲ ಬಂದಿದ ಮೇಲೆ ಸಿಟಿ ಒಂದೇ ಅಲ್ಲ, ಈಗ ಮಂಡಲ ಪ್ರಾಂತದಲ್ಲಿ ಟೌನ್ಸ್ ಇಂದ ಅಂದ್ರೆ ಸಿಟಿಯಿಂದ ಟೌನ್ಸ್ ಹೋಗಿದೆ ಈ ಸಂಸ್ಕೃತಿ ಅನ್ನೋದು. ಇದೆಲ್ಲ ವೆಸ್ಟರ್ನ್ ಕಲ್ಚರ್, ಪಾಶ್ಚಾತ್ಯ ದೇಶಗಳ ಕಲ್ಚರ್ ಅದು. ಅದರಲ್ಲಿ ಭಾಗವಾಗಿ ಅವರು ಹೆಚ್ಚು ಈ ಗೋಧಿ ಹಿಟ್ಟನ್ನು ಬಳಸ್ಕೊಂಡು, ಗೋಧಿ ಹಿಟ್ಟು ತಯಾರಾಗುವಾನೆ ಆ ಗೋಧಿ ತಯಾರಾಗುವಾಗಲೇ ಏನಾಗ್ತದೆ, ಹೆಚ್ಚು ಈ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಕೀಟನಾಶಕಗಳು ಬಳಸ್ತಾರೆ. ಅದೆಲ್ಲಾನು ನಮ್ಮ ಆಹಾರದಲ್ಲಿ ಹೋಗುತ್ತೆ. ಅಂತ ಆಹಾರ ಸೇವನೆ ಮಾಡುವಾಗನೇ ಇತ್ತೀಚಿನ ಕಾಲದಲ್ಲಿ ಸಿಟಿಯಲ್ಲಿ ಎಸ್ಪೆಷಲಿ ಹೇಳ್ಬೇಕಂದ್ರೆ ಬ್ಯಾಂಗ್ಳೂರ್ ಇಂತ ಮೆಟ್ರೋಪಾಲಿಸ್ ಸಿಟೀಸ್ ಅಲ್ಲಿ ನೋಡ್ತಾ ಇದ್ರೆ ಹೆಚ್ಚು ತೂಕ
ಪ್ರತಿಯೊಬ್ಬರು ಸಣ್ಣ ವಯಸ್ಸಲ್ಲೇ ಮಕ್ಕಳು ಹೆಚ್ಚು ತೂಕ ಆಗೋದು, ತೂಕ ಹೆಚ್ಚಾಗ್ತಾ ಇರೋದು, ಒಬೆಸಿಟಿ ಬರ್ತಾ ಇರೋದು ನಾವು ನೋಡ್ತಾ ಇದ್ವಿ. ಈಗಾಗಲೇ ಅದಕ್ಕೂ ಆ ತೂಕ ಇಳಿಸಕ್ಕೆ ಮತ್ತೆ ತೂಕ ಕಡಿಮೆ ಮಾಡ್ಕೊಳಕ್ಕೆ ಅವ್ರು ಹೋಗ್ತಾ ಇರೋದು ಜಿಮ್ಗಳು ಮತ್ತೆ ಈ ವೆಯ್ಟ್ ಲಾಸ್ ಸೆಂಟರ್ಸ್ಗೆ ಹೋಗೋದು, ಅಲ್ಲೆಲ್ಲ ದುಡ್ಡು ಖರ್ಚು ಮಾಡೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಈ ತೂಕ ಹೆಚ್ಚಾಗುವಾಗ, ಒಬೆಸಿಟಿ ಹೆಚ್ಚಾಗುವಾಗ ಅವ್ರು ಬರ್ತಾ ಇರೋಂಥ ವ್ಯಾಧಿಗಳು ಒಂದು ವ್ಯಾಧಿ ಅಲ್ಲ, ಅದೇ ಥೈರಾಯ್ಡ್. ಮೊದಲನೇದಾಗಿ ಥೈರಾಯ್ಡ್, ಎರಡನೇದು ಡಯಾಬಿಟಿಸ್, ಮೂರನೇದು BP, ಸೊ ನಾಲ್ಕನೇದು ಹೇಳ್ಬೇಕಂದ್ರೆ ಕ್ಯಾನ್ಸರ್ ಬಂದ್ರೆ ಕ್ಯಾನ್ಸರ್ ಹೋಗೋದೇ ಇಲ್ಲ. ಸೊ ಮತ್ತೆ ಈ ತರ ಎಷ್ಟು ವ್ಯಾಧಿಗಳು ಒಂದ ಎರಡ, ಸೊ ಎಲ್ಲಾದ್ರೂ ಬರೋದು ಕಾರಣ ನಾವು ತಿನ್ನುವಂತ ಈ ಪಿಜ್ಜಾ ಅನ್ನೋದು ಗೋಧಿ ಹಿಟ್ಟಿಂದ ತಿನ್ನುವಂತ ಆ ಪಿಜ್ಜಾ ಅದು ಒಳ್ಳೇದಲ್ಲ. ಆ ಗೋಧಿ ಹಿಟ್ಟು ತಯಾರು ಮಾಡುವಾಗನೇ ಅದ್ರ ಹೊರಗಡೆ ಕೆಮಿಕಲ್ಸ್ ಆಡ್ ಮಾಡ್ತಾರೆ, ಅಂದ್ರೆ ಮೈದಾ ಅಂತ ಹೇಳ್ತೀವಲ್ಲ, ಆ ಮೈದಾ ತಯಾರಾಗಬೇಕು, ಅದು ಯಾವುದೇ ರೀತಿಯಲ್ಲಿ ನಾಶನ ಆಗ್ಬಾರ್ದಂದ್ರೆ ಅದ್ರ ಹೊರಗಡೆ ಈ ಒಂದು ಪ್ರತ್ಯೇಕವಾಗಿ ಸ್ವಲ್ಪ ಕೆಮಿಕಲ್ಸ್, ರಾಸಾಯನಿಕಗಳು ಮಿಶ್ರಣ ಮಾಡ್ತಾರೆ. ಆ ರಾಸಾಯನಿಕ ಮಿಶ್ರ ಮಾಡಿದಂತ ಆ ಕೆಮಿಕಲ್ಸ್ ಇದೆ ನೋಡಿ, ಆ ಕೆಮಿಕಲ್ಸ್ ನಮ್ಮ ದೇಹಕ್ಕೆ ತುಂಬಾ ಅನಾರೋಗ್ಯವನ್ನು ಉಂಟಾಗ್ತದೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೋಸ್ಕರ ಅಂತ ರಾಸಾಯನಿಕ ಮಿಕ್ಸ್ ಮಾಡಿ ಮಾಡಿರುವಂತ ಆ ಮೈದಾ, ಆ ಹಿಟ್ಟು ಏನಿದೆಯೋ ಅದು ಖಂಡಿತವಾಗಿ ಬಳಸಬಾರ್ದು. ಆದ್ರೆ ಅದೇ ಬಳಸಿ ಈಗ ತಯಾರು ಮಾಡ್ತಾರಂತ KFC ಪಿಜ್ಜಾ, ಡೊಮಿನೋಸ್ ಪಿಜ್ಜಾ, ಮೆಕ್ಡೊನಾಲ್ಡ್ ಪಿಜ್ಜಾ ಪ್ರತಿಯೊಂದು ಹಾಗೆ ಮಾಡೋದು. ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ತಿಳ್ಕೊಂತಾ ಇರೋದಂದ್ರೆ ಒಂದು ಈ ಕಲ್ಲಂಗಡಿ ಅಂದ್ರೆ ವಾಟರ್ ಮೆಲನ್. ಕಲ್ಲಂಗಡಿ ಅಂದ್ರೆ ವಾಟರ್ ಮೆಲನ್ ಇಂದ ನಾವು ಪಿಜ್ಜಾ ಹೇಗೆ ತಯಾರು ಮಾಡ್ಕೊಳ್ಳೋದು, ಅದೊಂದು ಅತ್ಯುತ್ತಮವಾಗಿರ್ತದೆ. ಸೊ ಇದೊಂದು ಸಾತ್ವಿಕ ಆಹಾರ, ಇದು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸೊ ಈ ಕಲ್ಲಂಗಡಿ ಪಿಜ್ಜಾ ಮಾಡೋದು ಹೇಗೆ ಅಂದ್ರೆ ಸ್ನೇಹಿತರೆ, ಒಂದೊಂದು ಹಂತ ಅಂತ ಹೋಗ್ತೇನೆ, ಸ್ಟೇಜ್ ಬೈ ಸ್ಟೇಜ್, ಸ್ಟೆಪ್ ಬೈ ಸ್ಟೆಪ್. ಅದನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ. ಈಗ ನೋಡ್ಕೊಳ್ಳಿ, ಈ ಇದು ಬೆಳಗಿನ ಉಪಹಾರ ಅಥವಾ ಸಂಜೆಯ ತಿಂಡಿಗೆ ತುಂಬಾ ಒಳ್ಳೆಯದು. ಅಂದ್ರೆ ನಾವ್ ಹೇಳ್ತಾರಂತ ಈ ಕಲ್ಲಂಗಡಿ ಪಿಜ್ಜಾ ಅನ್ನೋದು ಹೇಗೆ ಬಳಸ್ಕೋಬಹುದು, ಹೇಗೆ ನಾವು ಸೇವನೆ ಮಾಡಬಹುದು ಅಂದ್ರೆ, ಮೊದಲನೇದು ಬೆಳಗಿನ ಉಪಹಾರಕ್ಕೆ ಅಥವಾ ಸಂಜೆಯ ತಿಂಡಿಗೆ ಅತ್ಯುತ್ತಮವಾಗಿರುತ್ತೆ, ಇದು ಬಳಸ್ಕೊಳ್ಳಿ. ಈಗ ಇದು ತಯಾರು ಮಾಡಕ್ ಮುಂಚೆ ಸ್ವಲ್ಪ ಪದಾರ್ಥಗಳಿದೆ, ಅವೆಲ್ಲ ರೆಡಿ ಮಾಡ್ಕೊಂಡು ಕೊನೆಯದಾಗಿ ಹೇಗೆ ತಯಾರು ಮಾಡೋದು ನಾನು ಹೇಳ್ತೀನಿ. ಮೊದಲನೇದು ಈ ಸಿಹಿ ಕ್ರೀಮ್ ಅಂತ, ಒಂದು ಸ್ವೀಟ್ ಅಂದ್ರೆ ಒಂದು ಚೀಸ್ ಕ್ರೀಮ್ ಅಂತ ರೆಡಿ ಮಾಡ್ತಾರೆ. ಸಿಹಿ ಕ್ರೀಮ್ ಚೀಸ್ ಅನ್ನು ಮೊದಲನೇದಾಗಿ ತಯಾರು ಮಾಡಿಸ್ಕೋಬೇಕಾಗತ್ತೆ. ಸೊ ಅದು ತಯಾರು ಮಾಡಕ್ಕೆ ಏನೇನು ಅಂಶಗಳು ಬೇಕು, ಏನೇನು ಪದಾರ್ಥಗಳು ಬೇಕಂದ್ರೆ ಇದು ನೆನ್ಪಿಟ್ಕೊಳ್ಳಿ. 20 ನೆನೆಸಿದ ಗೋಡಂಬಿ, 1 ಟೇಬಲ್ ಸ್ಪೂನ್ ಅಂತ ನಿಂಬೆ ರಸೆ, 1 ಟೇಬಲ್ ಸ್ಪೂನ್ ಅಂತ ಬೆಲ್ಲ ಪೌಡರ್ ಇರ್ಬೋದು ಆತರ. ಆಮೇಲೆ 2 ಟೇಬಲ್ ಸ್ಪೂನ್ ಅಂತ ನೀರು, 1/4 ಚಮಚೆ ಕಲ್ಲುಪ್ಪು. ಇದೆಲ್ಲ ಈ ಪದಾರ್ಥಗಳು ಒಂದು ಕಡೆ ಇಟ್ಕೊಳ್ಳಿ. ಆಮೇಲೆ ನಾನು ಹೇಳ್ತೀನಿ ಹೇಗೆ ಮಾಡ್ಬೇಕಂತ, ಅದನ್ನೊಂದು ಕಡೆ ಇಟ್ಕೊಳ್ಳಿ. ಆಮೇಲೆ ಈ ಪಿಜ್ಜಾ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ಅಗತ್ಯವಿರುವಂತ ಪದಾರ್ಥಗಳಿದೆ, ಅವು ತಿಳ್ಕೊಳ್ಳಿ. ಏನಂತಂದ್ರೆ, ನಮ್ಮ ಈ ಕಲ್ಲಂಗಡಿನೂ ಏನ್ ಮಾಡ್ಬೇಕಂದ್ರೆ, ಒಂದು ದೊಡ್ಡ ಕಲ್ಲಂಗಿ ಅಂದ್ರೆ ಒಂದು ಫುಲ್ ಕಲ್ಲಂಗಿ ತಗೊಂಡಿದ್ರೆ ಅದನ್ನು ಏನ್ ಮಾಡ್ಬೇಕು, 4 ವೃತ್ತಾಕಾರದ ಕಲ್ಲಂಗಡಿ ಮಾಡ್ಬೇಕಾಗತ್ತೆ. ಅಂದ್ರೆ ನಾವು ಕಟ್ ಮಾಡ್ತೀವಲ್ಲ, ಕಟ್ ಮಾಡುವಾಗ ಹೇಳ್ಬೇಕಂದ್ರೆ, ಕಟ್ ಮಾಡಿದ ಮೇಲೆ ಅದನ್ನು ವೃತ್ತಾಕಾರ ಸರ್ಕ್ಯುಲರ್ ಶೇಪ್ ಅಲ್ಲಿ ಒಂದು 4 ಪೀಸ್ಗಳು ಸಪರೇಟ್ ಇಟ್ಕೊಳ್ಳಿ. ಆದ್ಮೇಲೆ ಟಾಪ್ ಅಪ್ ಮಾಡ್ಬೇಕಾಗತ್ತೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನ್ ಅಂತ ಚಿಕ್ಕದಾಗಿ ಕತ್ತರಿಸಿದ ಮಾವಿನಕಾಯಿ ಅಂದ್ರೆ ಈ ಮ್ಯಾಂಗೋ ಇದೆಲ್ಲ, ಮ್ಯಾಂಗೋನು ಚಿಕ್ಕ ಪೀಸ್ಗಳು ಒಂದು ಆದಷ್ಟು ಒಂದು 2 ಟೇಬಲ್ ಸ್ಪೂನ್ ಅಂದ್ರೆ ಒಂದು 10 ಪೀಸು ಆತರ ಬರ್ಬೋದು. ಅಂತ ಚಿಕ್ಕ ಪೀಸ್ಗಳು ಮಾಡ್ಕೊಂಡು ಸಪರೇಟ್ ಇಟ್ಕೊಳ್ಳಿ. ಆಮೇಲೆ 2 ಟೇಬಲ್ ಸ್ಪೂನ್ ಅಂತ ಅದನ್ನು ಅಷ್ಟೇ ಒಂದು 10 ಪೀಸ್ಗಳು ಆಗಂತ ಪೈನಾಪಿಲ್ ಇಟ್ಕೊಳ್ಳಿ, ಪೈನಾಪಿಲ್ದು. ಆಮೇಲೆ 1 ಟೇಬಲ್ ಸ್ಪೂನ್ ಅಂತ ಕತ್ತರಿಸಿದ ದ್ರಾಕ್ಷಿಗಳು ಅಂದ್ರೆ ಗ್ರೇಪ್ಸು, ಅದನ್ನು ಚಿಕ್ಕ ಪೀಸ್ಗಳಾಗಿರ್ಬೇಕಾಗತ್ತೆ. ಆಮೇಲೆ 1 ಟೇಬಲ್ ಸ್ಪೂನ್ ಅಂತ ದಾಳಿಂಬೆ ಏನಿದೆಯೋ ಇದು ಪೊಮಗ್ರಾನೇಟ್ ಅಂತ ಹೇಳ್ತಲ್ಲ, ಆದ್ರೂ 1 ಟೇಬಲ್ ಸ್ಪೂನ್ ಅಂತ ಬೀಜಗಳು ಸಪರೇಟ್ ಇಟ್ಕೊಳ್ಳಿ. ಸೊ ಆಮೇಲೆ 6 ಇಂದ 8 ಕತ್ತರಿಸಿದ ಪುದೀನ ಎಲೆಗಳು ಸಪರೇಟ್ ಇಟ್ಕೊಳ್ಳಿ. ಇವೆಲ್ಲ ಬೇಕಾಗಿರುವಂತ ವಿಷಯಗಳು, ಇದು ಸಪರೇಟ್ ಇಟ್ಕೊಳ್ಳಿ. ಈಗ ಮೇಲೆ ನಾವು ಸಿಹಿ ಚೀಸ್ ಕ್ರೀಮ್ ರೆಡಿ ಮಾಡ್ಕೊಳಕ್ಕೆ ಏನೇನು ಪದಾರ್ಥ ಪಕ್ಕ ಇಟ್ಕೊಂಡಿದ್ವಿ. ಈಗ ಪಿಜ್ಜಾ ರೆಡಿ ಮಾಡಕ್ಕೆ ಈಗಿರುವಂತ ಈ ಪದಾರ್ಥಗಳನ್ನು ಪಕ್ಕ ಇಟ್ಕೊಂಡಿದ್ವಿ. ಈಗ ತಯಾರು ಮಾಡೋ ವಿಧಾನ ನೋಡೋಣ. 20 ಗೋಡಂಬಿಯನ್ನು ಸುಮಾರು 6 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿರ್ಬೇಕಾಗತ್ತೆ, ಅದು ಒಂದು ಪ್ರಧಾನ ವಿಷಯ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಪಿಜ್ಜಾ ತಯಾರಿಸುವ ವಿಧಾನ ನೋಡೋಣ, ಹೇಗೆ ತಯಾರು ಮಾಡ್ಕೊಳ್ಳೋದು. ಈ ಸಿಹಿ ಕ್ರೀಮ್ ಚೀಸು ತಯಾರಿಸಲು ಮೊದಲನೇದಾಗಿ ಏನ್ ಮಾಡಬೇಕು, ಅದೆಲ್ಲಾ ಪದಾರ್ಥಗಳನ್ನು ಮಿಕ್ಸರ್ ಹಾಕಿ ಆ ಮಿಕ್ಸರಲ್ಲಿ ಅಂದ್ರೆ ಬ್ಲೆಂಡಲ್ಲಿ ಇರಿಸಿ ಆದ್ಮೇಲೆ ಸೊ ಅದು ನಯವಾದ ತನಕ ಮಿಶ್ರಣ ಮಾಡಿ ಸ್ಮೂತ್ ಆಗಿ ತಯಾರಾಗುತ್ತೆ, ಒಂದು ಕ್ರೀಮ್ ತರ ತಯಾರಾಗುತ್ತೆ. ಅಷ್ಟುವರೆಗೂ ಅಂದ್ರೆ ಪದಾರ್ಥಗಳು ಏನಿದ್ವಿ, ಸಿಹಿ ಕ್ರೀಮ್ ಚೀಸ್ ತಯಾರು ಮಾಡ್ಕೊಳ್ಳೋ ಪದಾರ್ಥ ಏನಿದೆ ಎಲ್ಲಾ ಪದಾರ್ಥಗಳನ್ನು
ಬ್ಲೆಂಡರ್ ಹಾಕಿ ಮಿಕ್ಸರ್ ಹಾಕಿ ಒಂದು ಸ್ಮೂತಿ ತರ ಅಂದ್ರೆ ಒಂಥರ ಸ್ಮೂತ್ ಆಗಿ ಪೇಸ್ಟ್ ತರ ಆಗೋದವರೆಗೂ ಆ ನಯವಾದ ಅಷ್ಟುವರೆಗೂ ಮಿಶ್ರಣ ಮಾಡಿ ಅದು ಪಕ್ಕಿಟ್ಬಿಡಿ. ಆಮೇಲೆ ಪಿಜ್ಜಾವನ್ನು ತಯಾರಿಸಲು ಏನ್ ಮಾಡಬೇಕು, ಈ ಕಲ್ಲಂಗಡಿಯನ್ನು ವೃತ್ತಾಕಾರದ ವೃತ್ತಾಕಾರದ ವೃತ್ತಾಕಾರದಾಗಿ 4 ಪೀಸ್ಗಳ ತರ ಕಟ್ ಮಾಡಿದ್ವಿ. ಆಮೇಲೆ ಒಂದು ಪ್ರತಿ ವೃತ್ತಾಕಾರವನ್ನು ಮತ್ತೆ ಇನ್ನು 4 ಭಾಗಗಳು ಮಾಡ್ಬೋದು. ಅಂದ್ರೆ 4 ಕ್ವಾರ್ಟರ್ಸ್ ಆಗಿ ಅದನ್ನು ಪ್ರತಿಯೊಂದನ್ನು ಡಿವೈಡ್ ಮಾಡ್ಬೋದು. ಅದನ್ನು ಬೇಕಾದ್ರೆ ಚಿತ್ರ ತೋರಿಸ್ತೀನಿ, ಅದು ನೋಡ್ಕೊಳ್ಳಿ. ಆಮೇಲೆ ಈಗ ಏನ್ ಮಾಡ್ಬೇಕಂದ್ರೆ ಈ ಕಲ್ಲಂಗಡಿ ಮೇಲೆ ಈಗ ಕಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಂತ ಪೈನಾಪಿಲ್ದು, ಮಾವಂದು, ಮತ್ತೆ ಗ್ರೇಪ್ಸ್ದು, ಮತ್ತೆ ದಾಳಿಂಬದು, ಮತ್ತೆ ಪುದೀನ ಎಲೆಗಳು ಎಲ್ಲಾನು ಅದ್ರ ಮೇಲೆ ಟಾಪ್ ಅಪ್ ಹಾಕಿ ಅದ್ರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಗೋಡಂಬಿ ಇದರಿಂದ ತಯಾರು ಮಾಡ್ಕೊಂತ ಈ ಚೀಸ್ವನ್ನು ಮೇಲೆ ಚೆನ್ನಾಗಿ ಒಂಥರ ಹಚ್ಬೇಕಾಗತ್ತೆ, ಪೇಸ್ಟ್ ಮಾಡಿ ಅಂದ್ರೆ ಪೂರ್ತಿ ಹರಿಸ್ಬೇಕಾಗತ್ತೆ. ಸೊ ಆ ತರ ಹರಡಿದ್ರೆ ಮತ್ತೆ ಹರಡಿದ ಮೇಲೆ ಈಗ ನಿಮ್ಮ ಪಿಜ್ಜಾ ರೆಡಿ ಆಯ್ತು. ಓಕೆ, ಈ ಪಿಜ್ಜಾವನ್ನು ನೀವು ಬಳಸ್ಕೋಬಹುದು. ಇದು ಇಂಥ ವಿಧಾನದಲ್ಲಿ ನಾವು ಈ ಕಲ್ಲಂಗಡಿ ಪಿಜ್ಜಾನು ಮಾಡ್ಕೊಳ್ಳೋದು ತುಂಬಾ ಉತ್ತಮ ವಿಧಾನ. ಸೊ ಇದೊಂದ್ಸರಿ ಮತ್ತೆ ವಿಡಿಯೋ ನೋಡ್ಕೊಂಡು ದಯವಿಟ್ಟು ರೆಡಿ ಮಾಡ್ಕೊಳ್ಳಿ. ಸೊ ಆದ್ರೆ ಒಂದು ನಿಮ್ಗೆ ಚಿತ್ರ ತೋರಿಸ್ತೀನಿ ಹೇಗೆ ರೆಡಿ ಆಗುತ್ತೆ ಇದು ಅಂತ ನಿಮ್ಗೆ ಅರ್ಥ ಆಗತ್ತೆ, ನೋಡ್ಕೊಳ್ಳಿ. ಈ ಚಿತ್ರ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಹೇಗೆ ಇರತ್ತೆ ಅಂತ. ಇಲ್ಲಿ ಎಲ್ಲ ಅಂಶಗಳು ಏನು ಪದಾರ್ಥಗಳು ಬೇಕೋ ಎಲ್ಲ ನಾವು ತೋರಿಸಿದೀವಿ ಇಲ್ಲಿ. ಇದು ಒಂದು ಕಲ್ಲಂಗಡಿ, ಮತ್ತೆ ಇದನ್ನು ಕಟ್ ಮಾಡೋ ವಿಧಾನ ಸರ್ಕ್ಯುಲರ್ ಆಗಿ ಒಂದು 2 4 ಪೀಸ್ ಒಂದು ಪೀಸ್ ಕಟ್ ಮಾಡ್ಕೊಂಡು ಪ್ರತಿಯೊಂದು ವೃತ್ತಾಕಾರ ಕಲ್ಲಂಗಡಿ ಮತ್ತೆ 4 ಭಾಗಗಳು ಮಾಡಿದೀವಿ. ಇದ್ರ ಮೇಲೆ ಏನೇನು ಇರಿಸಬೇಕು ಅಂತ ಎಲ್ಲ ಪದಾರ್ಥಗಳು ಈಗ ನಾವು ಹೇಳಿದ ಪ್ರಕಾರ ಟಾಪ್ ಅಪ್ ಮಾಡಿ, ಚೀಸ್ನು ಟಾಪ್ ಅಪ್ ಮಾಡಿ, ಕೊನೆಯದಾಗಿ ಟಾಪ್ ಅಲ್ಲಿ ಚೀಸ್ ಇರುತ್ತೆ, ಸಿಹಿ ಕ್ರೀಮ್ ಚೀಸ್ ಅನ್ನೋದು ಟಾಪ್ ಅಲ್ಲಿ ಇರ್ತದೆ. ಈ ತರ ತಯಾರಾಗಿ ಇದನ್ನು ನೀವು ಈಗ ಬಡಿಸಕ್ಕೆ ರೆಡಿ ಇದೆ. ಯು ಕ್ಯಾನ್ ಸರ್ವ್ ಡೈರೆಕ್ಟ್ಲಿ. ಸೊ ಇಂಥ ವಿಧಾನದಲ್ಲಿ ದಯವಿಟ್ಟು ಕಲ್ಲಂಗಡಿ ಪಿಜ್ಜಾವನ್ನು ರೆಡಿ ಮಾಡಿಕೊಂಡು ಅದನ್ನು ಸೇವನೆ ಮಾಡ್ತಾ ಹೋಗಿ ಅದ್ಭುತವಾದ ಶಾಕಾಹಾರವನ್ನು ಸಾತ್ವಿಕ ಆಹಾರವನ್ನು ತಿನ್ನಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ